ಲೈಫ್ ತುಂಬಾ ಕಾಂಪ್ಲಿಕೇಟ್ ಆಗೋಗ್ಬಿಟ್ಟಿದ್ಯಾ? ಸಿಂಪಲ್ ಆಗಿ ಜೀವನ ಮಾಡೋಕ್ಕೆ ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಸೊ ನೀವು ಲೈಫಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ನ ಫೇಸ್ ಮಾಡ್ತಿದ್ದೀರಾ ಅಂಡ್ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ಈ ವಿಡಿಯೋನ ನೀವು ನೋಡೋದಕ್ಕೆ ಬಂದಿದ್ದೀರಾ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಲೈಫ್ ನ ಹೇಗೆ ಸಿಂಪಲ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಖಂಡಿತವಾಗಿ ನಿಮ್ಗೆ ಯೂಸ್ ಆಗೇ ಆಗುತ್ತೆ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಹಾಗೂ ನಿಮ್ದೇನೇ ಒಂದು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಲೈಕ್ ಮನಸ್ಸು ಸರಿಯಾಗಿ ಏನು ಶಾಂತ ಆಗ್ತಿಲ್ಲ, ಅಥವಾ ಇನ್ನೇನೋ ಒಂದು ಪ್ರಾಬ್ಲಮ್ ಇದೆ, ನಂಗೆ ಸೊಲ್ಯೂಷನ್ ಗೊತ್ತಾಗ್ತಿಲ್ಲ, ಯಾವ ತರ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಈ ತರ ಏನೇ ಇದ್ದು ನನಗೆ ಕಮೆಂಟ್ ಮೂಲಕ ಹೇಳಿ. ಅಂಡ್ ದಿನ ರಾತ್ರಿ 9:45ಗೆ ಯೂಟ್ಯೂಬ್ ಲೈವ್ ಮಾಡ್ತೀನಿ. ಓಕೆ, ಅಲ್ಲಿ ಜಾಯಿನ್ ಆದ್ರೆ ನಿಮ್ಮ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಜಾಯಿನ್ ಆಗಿ ಅಂಡ್ ಸೊಲ್ಯೂಷನ್ಸ್ ಅಂಡ್ ಸಮಾಧಾನ ಎರಡನ್ನೂ ನೀವು ಪಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವು ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು ಆಕ್ಚುಲಿ ನಾವು ಏನೇನು ಅಲ್ಲ. ನಾವು ಯಾವಾಗ್ಲೂ ಭಯದಲ್ಲೇ ಜೀವಿಸ್ತಾ ಇರ್ತೀವಿ. ಅಂಡ್ ನಮ್ ಲೈಫಲ್ಲಿ ಏನು ಒಂದು ಡಿಸೈರು, ಇನ್ನೊಂದು ಊಟ ಬಟ್ಟೆ, ಇದಕ್ಕೋಸ್ಕರ ನಾವು ಜೀವನ ಮಾಡ್ಕೊಂಡ್ ಬಂದಿದೀವಿ. ಹೌದಾ? ಊಟ ಬಟ್ಟೆ ಇಸ್ ಫೈನ್, ಬಟ್ ಈ ಡಿಸೈರ್ ಮತ್ತೆ ಫಿಯರ್ ನ ಲೈಫ್ ಇಂದ ನಾವು ತೆಗ್ದಾಕೋದ್ನ ಕಲ್ತ್ಕೊಬಿಟ್ರೆ ಲೈಫ್ ಸೋ ಮಚ್ ಬೆಟರ್ ಆಗುತ್ತೆ ಅಂಡ್ ತುಂಬಾ ಈಸಿ ಅನ್ಸೋಕ್ ಸ್ಟಾರ್ಟ್ ಆಗುತ್ತೆ. ಲೈಫ್ ಸಿಂಪಲ್ ಅಂತ ಅನ್ಸುತ್ತೆ. ಓಕೆನಾ? ಬಟ್ ಲೈಫು ಹೌದು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಓಕೆನಾ? ಯಾವುದು ಈಸಿ ಇಲ್ಲ ಇಲ್ಲಿ, ರೈಟ್? ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಗವರ್ಮೆಂಟ್ ಸೀಟ್ ಖಾಲಿ ಇದೆ ಒಂದೆರಡು ಅಂದ್ರೆ ಅದಕ್ಕೆ ಎಕ್ಸಾಮ್ ಇಟ್ಟಿರ್ತಾರೆ. ಅದಕ್ಕೆ ಇಬ್ರು ಅಟೆಂಡ್ ಮಾಡ್ತಾರ? ಇಲ್ಲ, 1000 ಲಕ್ಷ ಜನ ಅಟೆಂಡ್ ಮಾಡ್ತಾರೆ ಅಲ್ವಾ ಎಕ್ಸಾಮ್ನ. ಸೊ ಗೊತ್ತಾಗ್ತಿದ್ಯಾ ಲೈಫ್ ಏನಕ್ಕೆ ಕಾಂಪ್ಲಿಕೇಟೆಡ್ ಅಂತ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ಸಿಚುಯೇಷನ್ಗಳನ್ನ. ಓಕೆನಾ? ಸೊ ಆತರ ಎಕ್ಸಾಮ್ ಬರೀತಿರ್ತಾರೆ, 4-5 ಅಟೆಂಪ್ಟ್ ಮಾಡ್ತಾರೆ, ಬಟ್ ಸ್ಟಿಲ್ ಪಾಸ್ ಆಗೋದಿಲ್ಲ. ಇನ್ನ 5-6 ವರ್ಷದವರೆಗೂ ಅದನ್ನೇ ಮಾಡ್ತಾ ಇರ್ತಾರೆ. ಅಂಡ್ ಅದ್ರ ಜೊತೆಗೆ ಅವ್ರ ಪೇರೆಂಟ್ಸು, ಅವ್ರ ಮನೆಯಲ್ಲಿರೋರು ಎಲ್ಲರೂ ಅದೊಂದಕ್ಕೇನೆ ಫುಲ್ ಇನ್ವಾಲ್ವ್ ಆಗಿರ್ತಾರಲ್ವಾ. ಅವ್ರ ಟೈಮು ಅಂಡ್ ಪೇರೆಂಟ್ಸ್ ಅವ್ರ ದುಡ್ಡು ಏನಾದ್ರು ಕೂಡಿಟ್ಟಿದ್ರೆ ಅದನ್ನು ಎಕ್ಸಾಮ್ಗೆ ಪ್ರಿಪರೇಷನ್ಗೆ ಸುರಿದಿರ್ತಾರೆ. ಅಂಡ್ ಓದೋರು ಕೂಡ ಅವ್ರಿಗೆ ಲೈಫಲ್ಲಿ ಬೇರೆದೇನು ಮಾಡಬೇಕು ಅನ್ನೋದನ್ನೇ ಅವ್ರು ಥಿಂಕ್ ಮಾಡೋದಕ್ಕೆ ಹೋಗಲ್ಲ. ಅಂಡ್ ಗೊತ್ತಾಗೋದು ಇಲ್ಲ ಅವ್ರಿಗೆ, ಬಿಕಾಸ್ ಅವ್ರು ಕಂಪ್ಲೀಟ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಕ್ಸಾಮ್ ನ ಪಾಸ್ ಮಾಡೋದ್ರಲ್ಲಿ, ರೈಟ್? ಸೊ ಲೈಫ್ ಸಿಂಪಲ್ ಎಲ್ಲಿದೆ ಅಂತ ಅನ್ನಿಸ್ಬೋದು ನಿಮ್ಗೆ ಅಲ್ವಾ? ಹೌದು, ಕಾಂಪ್ಲಿಕೇಟೆಡ್ ಆಗಿದೆ. ಇಂಥ ಸಿಚುಯೇಷನ್ಗಳನ್ನ ನೋಡಿದ್ರೆ ಲೈಫ್ ಇಸ್ ವೆರಿ ಕಾಂಪ್ಲಿಕೇಟೆಡ್, ಬಟ್ ಸಿಂಪಲ್ ಮಾಡ್ಕೊಳ್ಳೋದು ನಮ್ ಕೈಲೇ ಇದೆ. ಅಂಡ್ ಇಲ್ಲಿರೋರು ಎಲ್ರಿಗೂ ಏನು ಮನೆ ಇದೆ, ಅಪ್ಪ ಅಮ್ಮ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ, ಒಂದ್ ಲೆವೆಲ್ಗೆ ಓದಿಸ್ತಿರ್ತಾರೆ ನಿಮ್ನ. ಲೈಫ್ ಇಸ್ ವೆರಿ ಸಿಂಪಲ್, ಇದೇನ್ ವಿಡಿಯೋ ಬಿಡು ಅಂತ ಅನ್ನಿಸ್ಬೋದು. ಆದ್ರೆ ಅದ್ಯಾವುದು ನಿಮಗೆ ಮಾಡಿಲ್ಲ ಅನ್ಕೊಳ್ಳಿ, ರೈಟ್? ಒಂದು ಎಜುಕೇಶನ್ ಕೊಡ್ಸಕ್ಕೂ ಆಗ್ತಿರಲ್ಲ, ನಿಮಗೆ ಮನೆ ಇಲ್ಲ, ಕರೆಕ್ಟಾಗಿ ಬಟ್ಟೆ ಇಲ್ಲ ಅಂದ್ರೆ ಸೊ ಎಷ್ಟು ಕಾಂಪ್ಲಿಕೇಟ್ ಅನ್ಸುತ್ತೆ ಲೈಫು. ಥಿಂಕ್ ಮಾಡಿದ್ದೀರಾ? 1 ಸೆಕೆಂಡ್ ನೀವು ಥಿಂಕ್ ಮಾಡಿದ್ರೆ ಬೇರೆಯವರ ಸಿಚುಯೇಷನ್ ಕೂಡ ನಿಮಗೆ ಅರ್ಥ ಆಗುತ್ತೆ. ಓಕೆ? ಸೊ ಲೈಫು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅನ್ನಿಸ್ಬೋದು. ಲೈಕ್ ಏನೋ ಒಂದು ಕಾಂಪ್ಲೆಕ್ಸ್ ಆದಾಗ ಲೈಫಲ್ಲಿ ಅಪ್ಪ ಇದೊಂದನ್ನ ಪಾರಾಗ್ಬಿಟ್ರೆ ಸಾಕು, ನೆಕ್ಸ್ಟ್ ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ. ಬಟ್ ನೋ, ಎವ್ರಿ ಸ್ಟೆಪ್ ಲೈಫಲ್ಲಿ ಏನಾದ್ರೂ ಒಂದು ಕಾಂಪ್ಲೆಕ್ಸಿಟಿ ಬರ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದೋ ಒಂದು ಜಾಬ್ ನಾವು ಸೇರೋದಕ್ಕೆ ಮುಂಚೆ ಸಿಕ್ಕಿದ್ರೆ ಸಾಕಪ್ಪ, ಒಂದು 10,000 ಬಂದು ಸಾಕು ತಿಂಗಳಿಗೆ, ಲೈಫ್ ಹೆಂಗೋ ಸೆಟ್ಲ್ ಆಗುತ್ತೆ, ಊಟ ಬಟ್ಟೆಗಾದ್ರೆ ಸಾಕು, ಆತರ ಅನ್ಕೊಂಡು ನಾವೇನ್ ಮಾಡ್ಬಿಡ್ತೀವಿ, ಓಕೆ ಜಾಬ್ ಸಿಕ್ಬಿಡ್ಲಿ ಅಂತ ಅನ್ಬಿಟ್ಟು ವೆಯ್ಟ್ ಮಾಡ್ತೀವಿ. ಅಂಡ್ ಒಂದಿನ ಸಿಗುತ್ತೆ. ಬಟ್ ಅಲ್ಲಿಗೆ ಕಾಂಪ್ಲೆಕ್ಸಿಟಿ ಮುಗೀತಾ? ಇಲ್ಲ. ಕೆಲವೊಂದ್ಸತಿ ಏನಾಗುತ್ತೆ, ಪೇರೆಂಟ್ಸ್ ಗಳು ಹಾಸ್ಪಿಟಲೈಸ್ ಆಗ್ತಾರೆ, ದುಡ್ದಿದ್ದೆಲ್ಲ ಅಲ್ಲೇ ಹೋಗುತ್ತೆ, ಮತ್ತೆ ಇನ್ನೊಂದು ಕಾಂಪ್ಲೆಕ್ಸಿಟಿ ಸ್ಟಾರ್ಟ್ ಆಯ್ತು ಲೈಫಲ್ಲಿ. ಸೊ ಲೈಫ್ ಕಾಂಪ್ಲಿಕೇಟ್ ಆಗ್ತಾ ಹೋಯ್ತು. ಹೌದಾ? ಗೊತ್ತಾಗ್ತಿದ್ಯಾ ಲೈಫ್ ಸಿಂಪಲ್ ಅಲ್ಲ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಇವಾಗ ಫಸ್ಟ್ ನಿಮ್ಗೆ. ಹೌದಾ? ಏನೆಲ್ಲ ಕಾಂಪ್ಲಿಕೇಶನ್ಸ್ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ಯಾರೋ ಒಬ್ರು ತುಂಬಾ ಕಷ್ಟಪಟ್ಟು ಮ್ಯಾನೇಜರ್ ಪೋಸ್ಟ್ ಏನೋ ತಗೋತೀರಾ, ತುಂಬಾ ವರ್ಕ್ ಮಾಡ್ತೀರಾ, ಮುಂದೆ ಏನೋ ಎಂಜಾಯ್ ಮಾಡೋಣ ಅಂತ ಅನ್ಬಿಟ್ಟು, ಬಟ್ ಅದಾಗುತ್ತಾ? ಎಂಜಾಯ್ಮೆಂಟ್ ಅಂದ್ರೇನು? ತಿನ್ನು, ಕುಡಿ, ಪಾರ್ಟಿಗೆ ಹೋಗು, ಸೊ ಈ ತರ, ಕರೆಕ್ಟಾ? ಬಟ್ ಆ ಜಾಬೇ ರೋಲು, ಐ ಮೀನ್ ನಿಮ್ಗೆ ರಿಟೈರ್ಡ್ ಆಗೋ ಟೈಮ್ ಅಷ್ಟರಲ್ಲಿ, ರೈಟ್? ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಾ, ಓಕೆ ಇನ್ನ ದುಡಿಯೋಣ ಅಂತ. ಆಮೇಲೆ ಏನಾಗುತ್ತೆ, ಹೆಲ್ತೇ ಇರೋದಿಲ್ಲ. ಆಮೇಲೆ ಕೆಲಸ, ಎಂಜಾಯ್ಮೆಂಟ್ ಎಲ್ಲ ಬಿಟ್ಟು ಹೆಲ್ತೇ ಮೇನ್ ಆಗುತ್ತೆ ನಿಮ್ಗೆ. ಅವಾಗ ಲೈಫ್ ಇನ್ನೂ ಕಾಂಪ್ಲಿಕೇಟ್ ಅನ್ನಿಸ್ತಾ ಬರುತ್ತೆ. ಹೌದಾ? ನಾನು ಹೇಳ್ತಿರೋದು ಲೈಫಲ್ಲಿ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಇದಾಗ್ಬಿಟ್ರೆ ಮುಗಿತಪ್ಪ, ಇನ್ನೇನು ಕಷ್ಟ ಇರಲ್ಲ ನೆಕ್ಸ್ಟ್ ಅಂತ ಯಾವತ್ತೂ ಅನ್ಕೋಬೇಡಿ. ಲೈಫಲ್ಲಿ ಒಂದಲ್ಲ ಒಂದು ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆನಾ? ಲೈಫ್ ಲಾಂಗ್ ಅದು ಮುಗಿಯೋದಿಲ್ಲ ಆಕ್ಚುಲಿ. ಓಕೆ? ಲೈಫಲ್ಲಿ ಸಿಂಪಲ್ ವಿಷಯನೂ ಕೂಡ ಒಂದೊಂದ್ಸತಿ ನಾವು ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಕಾಂಪ್ಲಿಕೇಟ್ ವಿಷಯಗಳು ಇರ್ತವೆ, ಬಟ್ ಸಿಂಪಲ್ ವಿಷಯ ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಹೇಗೆ ಅಂತ ಹೇಳ,
ಈಗ ನೀವು ಯಾರ ಜೊತೆನೋ ಮಾತಾಡ್ತಿರ್ತೀರಾ, ಸ್ವಲ್ಪ ನಿಮಗೆ ಬೇಕಾದವರು ಅಂತ ಅನ್ಕೊಳ್ಳಿ. ಅವ್ರು ಏನ್ ಅನ್ಕೋತಿದ್ದಾರೆ, ನಾನು ಕರೆಕ್ಟಾಗಿ ಹೇಳ್ತಿದ್ದೀನೋ ಇಲ್ವೋ, ಅವ್ರಿಗೇನು ಅಭಿಪ್ರಾಯ ಬಂತು ನನ್ನ ಮೇಲೆ, ಆಮೇಲೆ ಏನಂತಾರೋ ಏನೋ, ಈ ಥರ ಎಲ್ಲ ಥಾಟ್ಸ್ ಬರುತ್ತೆ. ಹೌದು ತಾನೆ, ಕರೆಕ್ಟ್ ತಾನೆ? ಇದೆಲ್ಲ ಥಾಟ್ಸ್ ಬರುತ್ತೆ. ನಾವು ಕಂಪ್ಲೀಟಾಗಿ ಮನಸ್ಪೂರ್ವಕವಾಗಿ ಅವ್ರ ಜೊತೆ ಮಾತಾಡ್ತಿರ್ತೀವ? ಇಲ್ಲ. ನಮ್ಮ ಮೈಂಡಲ್ಲಿ ಇದೆಲ್ಲ ಥಾಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಕಾಂಪ್ಲಿಕೇಟ್ ಮಾಡ್ಕೋತಾ ಇರ್ತೀವಿ ನಾವು, ರೈಟ್? ಇಟ್ಸ್ ಜಸ್ಟ್ ಸಿಂಪಲ್ ಥಿಂಗ್, ರೈಟ್? ನಾವು ಮಾತಾಡ್ತಿದ್ದೀವಿ ಒಬ್ರ ಜೊತೆ, ಅಷ್ಟೇನೆ. ಅವ್ರು ಏನು ಅನ್ಕೋತಾರೆ, ಏನು ಮಾಡ್ತಾರೆ, ಅದು ನಿಮಗೆ ಬೇಕಾಗಿಲ್ಲ. ಬಟ್ ನೀವೇ ಥಾಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೋತಿದ್ದೀರಾ. ಗೊತ್ತಾಗ್ತಿದೆಯಾ? ನಿಮ್ಮ ಲೈಫಲ್ಲಿ ಇವಾಗ ಒಂದು ಬೇಸಿಕ್ ನೆಸೆಸಿಟಿ ಇದೆ, ಊಟ, ಬಟ್ಟೆ, ಮನೆ ಎಲ್ಲ ಇದೆ, ಸ್ವಲ್ಪ ವೆಲ್ತ್ ಕ್ರಿಯೇಟ್ ಆಗಿದೆ, ಆ್ಯಂಡ್ ರಿಲೇಶನ್ಶಿಪ್ಪು ಚೆನ್ನಾಗಿದೆ, ಅಪ್ಪ ಅಮ್ಮ, ಹಸ್ಬೆಂಡ್ ವೈಫ್ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಎಲ್ಲ ಒಂದು ಲೆವೆಲಿಗೆ ಇದೆ. ಏನು ಸದ್ಯಕ್ಕೆ ತೊಂದರೆ ಇಲ್ಲ ಅಂತ ಅನ್ಕೊಳ್ಳಿ ಇವಾಗ, ಆಯ್ತಾ? ಆ ಸ್ಟೇಜಲ್ಲಿ ತುಂಬಾ ಜನ ಇರ್ತೀರ ಇವಾಗ, ಅನ್ಕೊಳ್ಳೋದೇನು, ಹೌದಾ? ಸೊ ನೀವೊಂದು ಲೆವೆಲಿಗೆ ಸೆಟ್ಲ್ ಆಗಿದ್ದೀರಾ ಅಂದ್ರೆ ದಿಸ್ ಇಸ್ ದ ಟೈಮ್ ಟು ಆಸ್ಕ್ ಯುವರ್ ಸೆಲ್ಫ್. ಓಕೆ, ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳುವಂತಹ ಟೈಮ್ ಬಂದಿದೆ ಇವಾಗ ಅಂತ ಅರ್ಥ. ನೀವು ಕ್ವಶನ್ ಮಾಡ್ಕೋಬೇಕು, ಹೂ ಆಮ್ ಐ ಅಂತ, ನಾನು ಯಾರು ಅಂತ ನೀವು ಕೇಳ್ಕೋಬೇಕು. ವೈ ಐ ಆಮ್ ಹಿಯರ್, ನಾನು ಏನು ಮಾಡ್ತಾ ಇದ್ದೀನಿ? ಸೊ ಈ ಕ್ವಶನ್ಸ್ನ ನೀವು ಕೇಳ್ಕೊಳ್ಳೇಬೇಕಾಗುತ್ತೆ. ನಿಮ್ಮ ಮನಸ್ಸಿನೊಳಗೆ ನೀವು ಒಂದು ಸತಿನಾದ್ರೂ ಕೂತು ನೋಡ್ಬೇಕಾಗುತ್ತೆ. ಓಕೆನಾ? ಇಷ್ಟು ವರ್ಷ ಆಗಿದೆ ನಮ್ಮನ್ನ ಏನು ಅಂತಾನೆ ನಾವು ಅರ್ಥ ಮಾಡ್ಕೊಂಡಿರೋದಿಲ್ಲ. ಫಸ್ಟ್ ನಿಮ್ಮನ್ನ ನೀವು ಯಾರು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಬೇರೆಯವ್ರು ನಿಮ್ಮನ್ನ ಅರ್ಥ ಮಾಡ್ಕೋತಿದ್ದಾರೋ ಬಿಡ್ತಿದ್ದಾರೋ ಅದು ಬೇಕಾಗಿಲ್ಲ. ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಸಿ, ಲೈಫ್ ಏನು? ಜಸ್ಟ್ ಬರ್ತ್ ಅಂಡ್ ಡೆತ್ ಅಲ್ವಾ? ಸೊ ಅದನ್ನೇ ನೀವು ಕ್ವಶನ್ ಮಾಡಿ. ಲೈಫ್ ಅಂದ್ರೆ ಏನು, ಡೆತ್ ಅಂದ್ರೆ ಏನು? ಯು ಹ್ಯಾವ್ ಟು ಆಸ್ಕ್. ಆಕ್ಚುಲಿ ನೀವು ಕ್ವಶನ್ ಮಾಡಬೇಕು. ಆವಾಗಲೇ ಲೈಫ್ನ ವ್ಯಾಲ್ಯೂ ನಿಮಗೆ ಗೊತ್ತಾಗೋದು, ಲೈಫ್ ಎಷ್ಟು ಸಿಂಪಲ್ ಅನ್ನೋದು ನಿಮಗೆ ಅರ್ಥ ಆಗೋದು. ಈ ಡಿಸೈರ್ಸ್, ಫಿಯರ್, ಇದರಿಂದ ನೀವು ಆಚೆ ಬಂದ್ರೇ ಲೈಫ್ ತುಂಬಾ ಈಸಿ ಅನ್ಸೋದು. ಗೊತ್ತಾಗ್ತಿದ್ಯಾ? ಗೌತಮ ಬುದ್ಧ ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಅಲ್ವಾ? ಅಂದ್ರೆ ಆಸೆ ಎಲ್ಲ ಬಿಟ್ಬಿಟ್ಟು ಸನ್ಯಾಸಿ ಆಗಿ ಅಂತಿಲ್ಲ, ದುರಾಸೆಗಳನ್ನ ಬಿಡಿ. ಗೊತ್ತಾಗ್ತಿದೀಯಾ? ಏನೇನಾಗ್ಬೇಕಾದ ಆಗ್ತಾ ಹೋಗುತ್ತೆ. ನಮ್ಮ ಕೈಲಿರೋದು ನಾವು ಮಾಡ್ಬೋದು, ನನ್ನ ಕೈಲಿ ಇಲ್ದಿದ್ದು ನಾನು ಏನು ಮಾಡೋಕ್ಕೋಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳಿ. ಓಕೆನಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಅನ್ಕೊಳ್ಳೋದು ಅಂತಲ್ಲ, ಅರ್ಥ ಮಾಡ್ಕೋಬೇಕು. ಲೈಫ್ ಸಿಂಪಲ್ ಆಗ್ಬೇಕಂದ್ರೆ ನಿಮ್ಮ ಕೈಲಿ ಏನಿದೆ ಮಾಡೋವಂಥದ್ದು, ನಿಮ್ಮ ಕೈಯಿಂದ ಆಚೆ ಏನಿದೆ, ನಿಮ್ಮ ಲಿಮಿಟ್ಗೂ ಮೀರಿ ಏನಿದೆ, ನಿಮ್ಮಿಂದ ಏನು ಮಾಡೋಕ್ಕಾಗ್ತಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಂಡು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಏನಾಗ್ತಿದೆ ಅದನ್ನ ನಾನು ಮಾಡ್ತಿದ್ದೀನಿ ಅನ್ನೋ ಸಮಾಧಾನನ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಫಸ್ಟ್ ಯಾವುದು ನಿಮ್ಮ ಕೈಲಿದೆ, ಓಕೆ, ಯಾವುದು ದೇವ್ರ ಕೈಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಬಿಟ್ರೆ ಪ್ರೆಷರ್ ಇರೋದಿಲ್ಲ ಲೈಫಲ್ಲಿ, ರೈಟ್? ಸಿಂಪಲ್ ಆಗಿಬಿಡುತ್ತೆ ತುಂಬಾ. ಎಲ್ಲರೂ ಏನ್ ಮಾಡ್ತಿದ್ದೀರಾ, ನಿಮ್ಮ ಕೈಲಿ ಏನಾಗಲ್ವಲ್ಲ ಅದನ್ನೇ ಮಾಡಬೇಕು ಅಂತ ಅದನ್ನೇ ಹಿಡ್ಕೊಂಡು ಕೂತ್ಕೋತೀರ. ನಾನು ಇದನ್ನೇ ಮಾಡಬೇಕು ಅಂತ ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಎಲ್ರು. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವುದೇ ಸಕ್ಸಸ್ ಆಯಿತು, ಫೇಲ್ಯೂರ್ ಆಯಿತು, ನಿಮಗೆ ಅಫೆಕ್ಟ್ ಮಾಡಬಾರ್ದು. ಸೊ ಯು ಹ್ಯಾವ್ ಟು ಬಿಕಮ್ ದಟ್ ಪರ್ಸನ್. ಓಕೆನಾ? ಅಂದರೆ ಸಕ್ಸಸ್ ಸಿಕ್ತು ಅಂತ ಅಂದರೆ ಹಂಗಾರೆ ಖುಷಿನೇ ಪಡೋದು ಬೇಡವಾ ಮೇಡಮ್ ಅಂತ ಅನ್ಕೊಂಡ್ರೆ ಹಾಗಲ್ಲ. ಸಕ್ಸಸ್ ಸಿಕ್ತಾಗ ದುರಹಂಕಾರ ಪಡಬೇಡಿ ಯಾವತ್ತೂ. ಅರ್ಥ ಆಗ್ತಿದ್ಯಾ? ಜಸ್ಟ್ ಸಿಂಪಲ್ ಆಗಿ ತಗೊಳ್ಳಿ ಆ ಸಕ್ಸಸ್ನ. ಓಕೆ, ಪರಿಶ್ರಮ ಪಟ್ರಿ, ನಿಮ್ಮ ಹಿಂದೆ ತುಂಬಾ ಜನದ ಪರಿಶ್ರಮನೂ ಇರುತ್ತೆ, ನಿಮ್ಮ ಪೇರೆಂಟ್ಸ್ ಸ್ಯಾಕ್ರಿಫೈಸಸ್ ಇರುತ್ತೆ, ಅವರು ಊಟ, ನಿದ್ದೆ, ಎಂಟರ್ಟೈನ್ಮೆಂಟ್ ಎಲ್ಲ ಬಿಟ್ಟು ನಿಮಗೆ ಸಪೋರ್ಟ್ ಮಾಡಿರ್ತಾರೆ. ಕರೆಕ್ಟಾ? ಸೊ ಯಾವುದೇ ಸಕ್ಸಸ್ ಬಂದ್ರು ದುರಹಂಕಾರ ಪಡೋದನ್ನ ಬಿಡಿ ಫಸ್ಟ್. ಓಕೆನಾ? ಖುಷಿಯಾಗಿ, ಆದರೆ ದುರಹಂಕಾರ ಬೇಡ. ನಿಮ್ಗೆ ಆ ಸಕ್ಸಸ್ಸಿನ ಜೊತೆಗೆ ಯಾರ್ಯಾರು ಕೈ ಜೋಡಿಸಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ಕೃತಜ್ಞತೆ ಹೇಳಿ. ಓಕೆನಾ? ಅಂಡ್ ಫೇಲ್ಯೂರ್ ಆದಾಗ ನೀವು ನಿಮ್ಮನ್ನ ಫುಲ್ಲು ಕೀಳು ಮಾಡ್ಕೋಬೇಡಿ. ನಾನು ಏನಕ್ಕೂ ಯೂಸ್ ಇಲ್ಲ, ನನ್ನಿಂದ ಆಗೋದಿಲ್ಲ, ಸೊ ಈ ತರ ನೀವು ನಿಮ್ಮನ್ನ ಮಾಡ್ಕೋಬೇಡಿ. ಓಕೆನಾ? ಸೊ ಯಾವಾಗ ನೀವು ಯಾವುದೇ ಒಂದು ಸಕ್ಸಸ್ಸು, ಫೇಲ್ಯೂರು, ಖುಷಿ, ದುಃಖಗಳನ್ನ ಸಮನಾಗಿ ತಗೊಳ್ತಾ ಹೋಗ್ತೀರಾ ಲೈಫಲ್ಲಿ, ಸೊ ಲೈಫ್ ತುಂಬಾ ಸಿಂಪಲ್ ಅಂಡ್ ಈಸಿ ಆಗುತ್ತೆ. ಯಾಕಂದ್ರೆ ಏನೋ ಒಂದು ಒಳ್ಳೇದಾಯ್ತು, ಸಕ್ಸಸ್ ಸಿಕ್ತು ಅಂದ್ರೆ ತುಂಬಾ ಮೆರೆದ್ ಬಿಟ್ರಿ ಅನ್ಕೊಳ್ಳಿ, ತುಂಬಾ ಅಹಂಕಾರ ಪಟ್ರಿ, ಅಂಡ್ ಏನು ಯಾರನ್ನು ಕರೆಕ್ಟಾಗಿ ಕೇರೆ ಮಾಡ್ಲಿಲ್ಲ, ಆಮೇಲೆ ದೇವ್ರ ಒಂದಿನ ಕೆಳಗಾಗ್ತಾನೆ ನಿಮ್ನ. ಅವಾಗ ನಿಮಗೆ ಏನಾಗುತ್ತೆ ಹೇಳಿ, ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಸುತ್ತೆ. ಯಾಕೆ ಹೇಳಿ? ತುಂಬಾ ಮೆರೆದಿರ್ತೀರ, ತುಂಬಾ ಸುಖದಲ್ಲಿ ಇರ್ತೀರಾ, ಒಂದೇ ಸತಿ ಕೆಳಗಾಗ್ತಾಗ ಫುಲ್ ಪಾತಾಳಕ್ಕೆ ಹೋಗ್ಬಿಡ್ತೀರಾ. ಸೊ ಲೈಫ್ ಈಸಿ ಆಗ್ಬೇಕು ಅಂದ್ರೆ ಎಲ್ಲಾನು ಈಕ್ವಲ್ ಆಗಿ ಕನ್ಸಿಡರ್ ಮಾಡೋದನ್ನ ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ. ಸೊ ನಾವೇನ್ ಮಾಡ್ಬೇಕಂದ್ರೆ ನಾರ್ಮಲ್ ಪ್ರಾಬ್ಲಮ್ಗಳನ್ನ ಅಂಡ್ ನಾರ್ಮಲ್ ಥಿಂಗ್ಸ್ನ ನಾವು ಯೋಚನೆ ಮಾಡಿ 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 ಒಂದು ಪ್ರಾಬ್ಲಮ್ನ ನಾವು 10 ಪ್ರಾಬ್ಲಮ್ ಮಾಡ್ಕೊಂಡಿರ್ತೀವಿ. ಕರೆಕ್ಟ್ ತಾನೆ? ಒಪ್ಕೋತೀರಾ ಎಲ್ರು ಇದನ್ನ? ಸಿಂಪಲ್ ಪ್ರಾಬ್ಲಮ್ನ, ಆಯ್ತಾ? ಅದು ಆಕ್ಚುಲಿ ಹೇಳ್ಬೇಕಾದ್ರೆ ಪ್ರಾಬ್ಲಮೇ ಅಲ್ಲ, ಸಿಂಪಲ್ ಥಿಂಗ್ಸ್ನ ನಾವು ಯೋಚನೆ ಮಾಡಿ ಬ್ಯಾಡದ್ದೇ ಯೋಚನೆ ಮಾಡ್ತೀವಿ. ಓಕೆನಾ?
ಯೂಸ್ಲೆಸ್ ಆಗಿ ಏನೇನೋ ಯೋಚನೆ ಮಾಡಿ ಒಂದನ್ನ 10 ತರ ಮಾಡ್ಕೊಂಡು 10 ಪ್ರಾಬ್ಲಮ್ನ ತಂದ್ಕೊಬಿಡ್ತೀವಿ ನಾವು, ಹೌದು ತಾನೆ? ಸೊ ಅಲ್ಲಿರೋದು ಒಂದೇ ಪ್ರಾಬ್ಲಮ್, ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿದೆ ನಿಮ್ ಲೈಫ್ ಒಂದೇ ಪ್ರಾಬ್ಲಮ್ ಜೊತೆಗೆ ಈಸಿಯಾಗಿ ಹೋಗುತ್ತಾ ಅಥವಾ ಒಂದೇ ಪ್ರಾಬ್ಲಮ್ 10 ಪ್ರಾಬ್ಲಮ್ ಆಗಿ ಮಾಡ್ಕೊಂಡು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೋತೀರಾ ಅನ್ನೋದು ಡಿಸೈಡ್ ನೀವೇ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಓಕೆ, ನಿಮ್ಗೊಂದು ಸಿಂಪಲ್ ರೂಲ್ಗಳನ್ನ ಹೇಳ್ತೀನಿ, ಓಕೆನಾ, ಲೈಫ್ನ ಈಸಿ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನ ನೀವು ಆದಷ್ಟು ಅಳವಡಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ, ಓಕೆನಾ. ಮೊದಲನೇದು, ಜಾಸ್ತಿ ಓವರ್ ಥಿಂಕ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ನಾವು ಏನು ಮಾಡ್ಬಿಡ್ತೀವಿ ಅಂದರೆ, ನಮ್ಮಲ್ಲಿ ಪ್ರಾಬ್ಲಮ್ ಇರುತ್ತೆ ಬಟ್ ಅದಕ್ಕಿಂತ ಹೆಚ್ಚಿಗೆ ನಾವು ಯೋಚನೆ ಮಾಡಿಬಿಡ್ತೀವಿ, ಕರೆಕ್ಟಾ? ಯೋಚನೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಕಷ್ಟ ಏನಿದೆ ಅದಕ್ಕಿಂತ ಕಾಂಪ್ಲಿಕೇಟೆಡ್ ಆಗಿ ನಾವು ಯೋಚನೆ ಮಾಡೋಕೆ ಕೂತ್ಕೋತೀವಿ, ಕರೆಕ್ಟಾ? ಇದರಿಂದ ಏನಾಗುತ್ತೆ, ಲೈಫ್ ಕಷ್ಟ ಅನ್ನಿಸ್ತಾ ಹೋಗುತ್ತೆ. ಸೊ ಯಾವತ್ತೂ ಓವರ್ ಥಿಂಕ್ ಮಾಡ್ದಲೆ ಏನಾಗುತ್ತೆ ನೋಡೋಣ ಬಿಡು, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ನನ್ನ ಕೈಲಿಲ್ಲ, ಸೊ ಇದನ್ನ ನೀವು ಕಲ್ತ್ಕೊಳ್ಳಿ. ಸೊ ಅವಾಗ ಲೈಫು ತುಂಬಾ ಈಸಿ ಆಗುತ್ತೆ, ಓಕೆನಾ? ಸೊ ಓವರ್ ಥಿಂಕ್ನ ಬಿಡಿ ಫಸ್ಟ್. ನೆಕ್ಸ್ಟ್, ಸಿಂಪಲ್ ಆಗಿರೋ ಗೋಲ್ಗಳನ್ನ ಇಟ್ಕೊಳ್ಳಿ. ಒಂದೇ ಸತಿ ಏನೋ ದೊಡ್ಡ ಆಸೆಗಳನ್ನ ಇಟ್ಕೋಬೇಡಿ, ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಲ್ವಾ. ನೀವು ಮೊದಲನೇ ಸ್ಟೆಪ್ಪೇ ಕ್ಲಿಯರ್ ಮಾಡಿರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡಿರಲ್ಲ, ಡೈರೆಕ್ಟ್ ನಾನು 10th ಸ್ಟೆಪ್ಪಿಗೆ ಹೋಗ್ಬೇಕು ಅಂತ ಅಂದ್ರೆ ಕಷ್ಟ ಆಗುತ್ತಲ್ವಾ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ತರ ನೀವು ಹೋಗ್ಬೇಕು. ಸೊ ಹಾಗಾಗಿ ನಿಮ್ಮ ಗೋಲ್ನ ಚಿಕ್ಕದಾಗಿ ಇಟ್ಕೊಳ್ಳಿ, ಓಕೆನಾ? ಚಿಕ್ಕ ಅನ್ನೋಕ್ಕಿಂತ ಸಿಂಪಲ್ ಗೋಲ್ಸ್ಗಳು, ಯಾಕಂದ್ರೆ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ತುಂಬಾ ಸ್ಟ್ರೆಸ್ ಬರುತ್ತೆ, ಹೌದಾ? ಸೊ ಯಾವ ತರ ಮಾಡ್ಬೋದು ಅಂದ್ರೆ, ಪ್ರತಿದಿನ ಸಿಂಪಲ್ ಗೋಲ್ನ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಬೆಳಗ್ಗೆ ಎದ್ದಾಗ ಇಂಥದನ್ನ ಮಾಡಬೇಕು ಅನ್ನೋದು ಒಂದು ಗೋಲ್ನ ಸೆಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಮೇ ಬಿ ಇವತ್ತು ಬೇಗ ಎದ್ದೆ, ಓಕೆ ಇವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ಬೇಕು ನಾನು, ಆ ಒಂದು ಗೋಲ್ ಇಟ್ಕೊಳ್ಳಿ, ಆಯ್ತಾ? ಅಥವಾ ಇವತ್ತು ನಾನು ಕಾಫಿನ ಕಡಿಮೆ ಮಾಡಬೇಕು, ತುಂಬಾ ಕಾಫಿ ಕುಡಿತೀನಿ, ಸೊ ಈ ತರ ಸಿಂಪಲ್ ಗೋಲ್ನ ನೀವು ಸೆಟ್ ಮಾಡ್ಕೊಳ್ಳಿ, ಓಕೆನಾ? ಅಂಡ್ ಸಣ್ಣ ಸಣ್ಣ ಗೆಲುವನ್ನು ಕೂಡ ನೀವು ಸೆಲೆಬ್ರೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ನೀವು ದಿನ 4 ಲೋಟ ಕಾಫಿ ಕುಡಿತಿದ್ರಿ, ಇವತ್ತು ಜಸ್ಟ್ 1 ಲೋಟ ಕಾಫಿ ಕುಡಿದ್ರೇನೆ, ಯು ಹ್ಯಾವ್ ಟು ಬಿ ಹ್ಯಾಪಿ, ಓಕೆನಾ? ನೀವು ಅದಕ್ಕೆ ಖುಷಿ ಪಡ್ಬೇಕು, ಅದನ್ನ ಸೆಲೆಬ್ರೇಟ್ ಮಾಡಬೇಕು, ಓಕೆನಾ? ಓಕೆ, ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ ಅಂತ. ಸೊ ಈ ತರ ಸಣ್ಣ ಸಣ್ಣ ಸಿಂಪಲ್ ಗೋಲ್ಗಳನ್ನ ನೀವು ಇಟ್ಕೊಂಡು ಅದರಲ್ಲಿ ವಿನ್ ಆಗ್ತಾ ನೀವು ಆ ವಿನ್ ಸೆಲೆಬ್ರೇಟ್ ಮಾಡ್ತಾ ಹೋದ್ರೆ ಲೈಫಲ್ಲಿ ದೊಡ್ಡ ದೊಡ್ಡ ಅಚೀವ್ಮೆಂಟ್ಗಳನ್ನ ಮಾಡೋದಕ್ಕೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್, ನಿಮ್ಮ ಡೇನ ಪ್ಲಾನ್ ಮಾಡಿ, ಆಯ್ತಾ? ಒಂದು ಡೈರಿಯಲ್ಲಿ ಬರ್ಕೊಳ್ಳಿ, ನಾಳೆ ಏನ್ ಮಾಡ್ಬೇಕು, ನಾಡಿದ್ದು ಏನ್ ಮಾಡ್ಬೇಕು, ಆ ಥರ. ಅಂದ್ರೆ ಒಂದೇ ದಿನ ಅಲ್ಲ, ನಾಳೆ ಏನ್ ಮಾಡ್ಬೇಕು ಇವತ್ತು ರಾತ್ರಿ ಬರೀರಿ, ಅಥವಾ ಬೆಳಗ್ಗೆ ಎದ್ದಾಗ ಬರೀರಿ ಏನೇನ್ ಕೆಲಸ ಇದೆ, ಏನೇನ್ ಮಾಡ್ಬೇಕು ಅಂತ. ಯಾಕಂದ್ರೆ ಲೈಫ್ ತುಂಬಾ ರ್ಯಾಂಡಮ್ ಆಗಿದ್ದಾಗ ತುಂಬಾ ಸ್ಟ್ರೆಸ್ ಆಗುತ್ತಲ್ವಾ. ಈಗ ಮಕ್ಳುಗಳಿಗೆ ನೋಡಿದೀರಾ, ಒಂದು ಟೈಮ್ ಟೇಬಲ್ ಇರುತ್ತಲ್ವಾ, ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಅಂತ. ಸೊ ಅದು ಟೈಮ್ ಟೇಬಲ್ ಇಲ್ಲ ಅಂದ್ರೆ ಅವ್ರು ಯಾವ ಸಬ್ಜೆಕ್ಟ್ ಓದ್ಬೇಕು, ಏನ್ ಮಾಡ್ಬೇಕು ಅಂತ ತುಂಬಾ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅವ್ರಿಗೊಂದು ಟೈಮ್ ಟೇಬಲ್ ಹಾಕೊಟ್ಟು, ಓಕೆ ಮಂಡೇ ಬೆಳಗ್ಗೆ 2 hours ಮ್ಯಾಥಮೆಟಿಕ್ಸ್, ಓಕೆ, ಅಂಡ್ ದೆನ್ ಆಮೇಲೆ ರೆಸ್ಟ್, ಓಕೆ, ಆಮೇಲೆ ಮತ್ತೆ ಆಫ್ಟರ್ ಬ್ರೇಕ್ಫಾಸ್ಟ್ ಆಮೇಲೆ ಸೈನ್ಸ್ ಓದ್ಬೇಕು. ಸೊ ಈ ತರ ಅಂದಾಗ ಒಂದು ಟೈಮ್ ಟೇಬಲ್ ನ ಹಾಕೊಂಡಾಗ ತುಂಬಾ ಈಸಿಯಾಗಿ ಒಂದು ಡಿಸಿಪ್ಲಿನ್ ಮ್ಯಾನರ್ ಅಲ್ಲಿ ನಾವು ಯಾವುದೇ ಕೆಲಸನ ಮಾಡ್ತಾ ಹೋಗ್ತೀವಿ, ಸ್ಟ್ರೆಸ್ ಆಗೋದಿಲ್ಲ ಅಲ್ವಾ. ಅದೇ ರೀತಿ ಲೈಫಲ್ಲೂ ಕೂಡ ಒಂದು ಸಿಂಪಲ್ ಆಗಿ ನೀವು ಒಂದು ಡೈರಿನಲ್ಲಿ ಬರೀರಿ, ಓಕೆ ಇವತ್ತು ಎದ್ದೆ ಬೆಳಗ್ಗೆ, ಓಕೆ ಇವತ್ತೇನೋ ಒಂದು ಬ್ಯಾಂಕಿಗೆ ಹೋಗೋದಿದೆ ಬರ್ಕೊಳ್ಳಿ, ಆಯ್ತಾ? ಓಕೆ, ನೆಕ್ಸ್ಟ್ ಇವತ್ತು ಸಾಮಾನು ತರೋದಿದೆ ಬರ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್ ಇದು ಜಿಮ್ಮಿಗೆ ಹೋಗೋದಿದೆ ಬರ್ಕೊಳ್ಳಿ, ಅದನ್ನೆಲ್ಲ. ಸೊ ಬೆಳಗ್ಗೆ ಇದನ್ನ ಮಾಡ್ಬೇಕು, ಅದಾದ್ಮೇಲೆ ಇದನ್ನ ಮಾಡ್ಬೇಕು, ಅದಾದ್ಮೇಲೆ ಇದನ್ನ ಮಾಡ್ಬೇಕು. ಸೊ ನಿಮಗೆ ತುಂಬಾ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಲೈಫಲ್ಲಿ, ಓಕೆನಾ? ಟೈಮ್ ಎಲ್ಲೂ ವೇಸ್ಟ್ ಮಾಡೋದಿಲ್ಲ ನೀವು, ಅರ್ಥ ಆಗ್ತಿದ್ಯಾ? ಸೊ ಅಂದ್ರೆ ಪ್ರಯಾರಿಟೀಸ್ ನ ಫಿಕ್ಸ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಮೇ ಬಿ ಬ್ಯಾಂಕ್ ಕೆಲಸ ತುಂಬಾ ಪ್ರಯಾರಿಟಿ ಇರುತ್ತೆ ಅಲ್ವಾ. ಬೆಳಗ್ಗೆ ಹೋಗ್ಬೇಕು, ಮಧ್ಯಾಹ್ನ ಆಮೇಲೆ ಲಂಚ್ ಅಂತ ಹೋಗ್ತಾರೆ, ಆಮೇಲೆ ಮತ್ತೆ ಸಂಜೆ ಸ್ವಲ್ಪ ಬೇಗ ಬಾಗ್ಲಾಗ್ತಾರೆ 4 ಗಂಟೆಗೆಲ್ಲ. ಸೊ ಅಷ್ಟರಲ್ಲೇ ಮುಗಿಸ್ಬೇಕು. ಸೊ ಫಸ್ಟ್ ತಿಂಗು ಬ್ಯಾಂಕ್ ಕೆಲಸ ಮಾಡಬೇಕು. ನೀವು ಆ ಥರ ಬರ್ಕೊಂಡಾಗ ನಿಮ್ಗೊಂದು ಹಿಡಿತ ಸಿಗುತ್ತೆ ನಿಮ್ಮ ಪ್ರತಿದಿನದ ಕೆಲಸದ ಮಾಡಿ. ಇಲ್ಲ ಅಂದ್ರೆ ಬ್ಯಾಂಕ್ ಹೋಗ್ಬೇಕು ಅನ್ಕೊಂಡಿರ್ತೀರಾ, ಆಮೇಲೆ ಬಿಡು ಜಿಮ್ ಸಂಜೆ ಯಾರು ಹೋಗ್ತೀರಿ, ಇವಾಗಲೇ ಹೋಗಿ ಬಂದ್ಬಿಡ್ಲ ಬ್ಯಾಂಕ್ ನೋಡೋಣ, ಆಮೇಲೆ ಮಧ್ಯಾಹ್ನದ ಮೇಲೆ ಹೋಗೋಣ ಹಿಂಗ್ ಅಂತೀರಾ. ಆಮೇಲೆ ಹೋಗಕ್ ಹೋಗ್ತೀರಾ, ತುಂಬಾ ರಶ್ ಇರುತ್ತೆ, ಮತ್ತೆ ಆ ಬ್ಯಾಂಕ್ ಕೆಲಸ ಅಲ್ಲೇ ಉಳಿಯುತ್ತೆ, ಮತ್ತೆ ನಾಳೆ ಪೋಸ್ಟ್ಪೋನ್ ಮಾಡ್ಬೇಕು, ಹೌದಾ? ಸೊ ಬರ್ಕೊಂಡು ಪ್ರಯಾರಿಟಿನ ಫಿಕ್ಸ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ, ಓಕೆನಾ? ನೆಕ್ಸ್ಟ್, ನಿಮ್ಮ ಕಂಟ್ರೋಲ್ ಅಲ್ಲಿ ಏನು ಇರೋದಿಲ್ಲ ಅದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು ಫಸ್ಟ್ ಥಿಂಗ್, ಓಕೆನಾ? ಯಾಕಂದ್ರೆ ಲೈಫಲ್ಲಿ ಪ್ರತಿಯೊಂದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಯಾಕೆ ಸ್ಟ್ರೆಸ್ ತಗೋತೀರಾ? ಕಂಟ್ರೋಲ್ ಇಲ್ದದ ವಿಷಯಗಳಿಗೆ ಸ್ಟ್ರೆಸ್ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ, ಓಕೆನಾ? ಅಡ್ಜಸ್ಟ್ ಆಗೋದು ಕಲ್ತ್ಕೊಳ್ಳಿ, ರೈಟ್? ನನ್ನ ಕೈಲಿ ಅದು ಆಗೋದಿಲ್ಲ,
ಆಗೋದಿಲ್ಲ ಅಂತ ಅಂದ್ರೆ ಎಲ್ಲನೂ ಆಗೋದಿಲ್ಲ ಅನ್ನೋದಲ್ಲ, ಕೆಲವೊಂದು ನಮ್ಮ ಕೈ ಮೀರಿ ನಡೆಯುವಂಥದ್ದು ಇರುತ್ತೆ, ನಮ್ಮ ಕೈಯಲ್ಲಿ ಇರೋದಿಲ್ಲ, ಹೌದಾ? ಸೊ ಅದಕ್ಕೆ ಸ್ಟ್ರೆಸ್ ತಗೋಬೇಡಿ, ಓಕೆನಾ? ಅದಕ್ಕೆ ಅಡ್ಜಸ್ಟ್ ಆಗಿ, ಓಕೆ ನೋಡೋಣ ಏನಾಗುತ್ತೆ ಅಂತ, ಓಕೆ? ಸೊ ಅಕ್ಸೆಪ್ಟ್ ಥಿಂಗ್ಸ್ ಯು ಕಾಂಟ್ ಕಂಟ್ರೋಲ್, ಓಕೆ? ನೆಕ್ಸ್ಟು ಎಂಜಾಯ್ ಸ್ಮಾಲ್ ಮೊಮೆಂಟ್ಸ್, ಓಕೆನಾ? ಲೈಫ್ ಯಾವಾಗಲೂ ಈಸಿ ಆಗೋದು ಯಾವಾಗ ಗೊತ್ತಾ? ದೊಡ್ಡ ದೊಡ್ಡ ಸಕ್ಸಸ್ ಇಂದ ಅಲ್ಲ, ಸ್ಮಾಲ್ ಹ್ಯಾಪಿನೆಸ್ ಇಂದ ತುಂಬಾ ಈಸಿ ಆಗುತ್ತೆ ಲೈಫು. ಫಾರ್ ಎಕ್ಸಾಂಪಲ್, ಏನೋ ನಿಮ್ಮ ವೈಫ್ಗೆ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ಗೆ, ಸೊ ಡೈಲಿ ನೀವು ಒಂದು ರೋಸ್ ತಂದ್ಕೊಡೋದು ಅಥವಾ ಒಂದು ಇಯರಿಂಗ್ ತಂದ್ಕೊಡೋದು, ಸೊ ಈ ತರ ಸಣ್ಣ ಸಣ್ಣ ಪುಟ್ಟ ಒಂದು ಗಿಫ್ಟಿಂಗ್ ಇಂದ ಅಥವಾ ಒಂದು ಕೇರ್ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಖುಷಿ ಸಿಗುತ್ತಲ್ವಾ? ಸೊ ಲೈಫ್ ತುಂಬಾ ಸಿಂಪಲ್ ಆಗ್ತಾ ಹೋಗುತ್ತೆ. ಏನೇ ಒಂದು ಟೆನ್ಷನ್ ಇದ್ರು, ಏನೇ ಒಂದು ಕೋಪ ಇದ್ರು ಕೂಡ ಕ್ಲಿಯರ್ ಆಗ್ಬಿಡುತ್ತಲ್ವಾ? ಸೊ ಅವ್ರನ್ನ ದೊಡ್ಡದಾಗಿ ಯಾವ್ದೋ ಫಾರಿನ್ ಟ್ರಿಪ್ಗೆ ಕರ್ಕೊಂಡು ಹೋಗ್ಬೇಕು ಸಡನ್ ಆಗಿ ಅಂತ ಏನಿಲ್ಲ ಅಲ್ವಾ? ಈ ತರ ಸಣ್ಣ ಪುಟ್ಟದು ಕೂಡ ಖುಷಿ ಕೊಡುತ್ತೆ. ಬಟ್ ನಿಮ್ಗೆ ಎಬಿಲಿಟಿ ಬಂದಾಗ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಹೋಗಿ, ಓಕೆನಾ? ಬಟ್ ಅದಕ್ಕೆ ಮುಂಚೆ ಸ್ಮಾಲ್ ಲೈಫಲ್ಲಿ ಸ್ಮಾಲ್ ಮೊಮೆಂಟ್ಸ್ ನ ಕೂಡ, ಆಯ್ತಾ, ನೀವು ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಇನ್ನೂ ಚಿಕ್ಕ ಪುಟ್ಟ ಹೇಳ್ಬೇಕಂದ್ರೆ, ಮೇ ಬಿ ನಿಮಗೆ ಟೀ ಕುಡಿಯೋದು ಇಷ್ಟ ಇರುತ್ತೆ, ರೈಟ್? ಔಟ್ಸೈಡ್ ನಿಂತ್ಕೊಳ್ಳಿ, ಟೀ ಕುಡಿತಾ ಜಸ್ಟ್ ನೇಚರ್ ನೋಡಿ ಎಂಜಾಯ್ ಮಾಡಿ, ಲೈಕ್ ಖುಷಿ ಪಡಿ, ಓಕೆನಾ? ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇದೆ, ಟೀ ಕುಡಿತಾ ಇದೀನಿ, ಓಕೆ ನೇಚರ್ ತುಂಬಾ ಚೆನ್ನಾಗಿದೆ ಅಂತ, ಅಂಡ್ ಮ್ಯೂಸಿಕ್ ಕೇಳ್ತಿರ್ತೀರಾ, ಎಂಜಾಯ್ ಮಾಡಿ, ಓಕೆನಾ? ಹಾಡು ಹೇಳ್ಕೊಳ್ಳಿ, ಡ್ಯಾನ್ಸ್ ಮಾಡಬೇಕು ಅನ್ಸಿದ್ರೆ ಮಾಡಿ, ರೈಟ್? ಸೊ ಈ ತರ ಸಣ್ಣ ಪುಟ್ಟ ಮೊಮೆಂಟ್ಸ್ ನಾವು ಎಂಜಾಯ್ ಮಾಡ್ಬೇಕು ಆಕ್ಚುಲಿ. ಸೊ ಓಕೆ, ಸೊ ಇದೆಲ್ಲ ರೂಲ್ಸ್ಗಳು ನೀವು ಅಪ್ಲೈ ಮಾಡಿಕೊಂಡು ನಿಮ್ಮ ಲೈಫ್ನ ಈಸಿ ಮಾಡ್ಕೋತೀರಾ ಅಂತ ಅನ್ಕೊಂಡಿದೀನಿ. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಸೊ ಲೈಫು ಟಫ್ ಅಲ್ಲ, ರೈಟ್? ನಾವು ಅದನ್ನ ಹೇಗೆ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಟಫ್ ಆರ್ ಈಸಿ ಅನ್ನೋದು, ಓಕೆ? ಸೊ ಸಿಂಪಲ್ ಆಗಿ ಬದುಕಿದ್ರೆ ಲೈಫು ಆಟೋಮೆಟಿಕ್ ಆಗಿ ಈಸಿ ಆಗುತ್ತೆ. ಯಾರಿಗೋ ಏನೋ ಶೋ ಆಫ್ ಮಾಡೋದು ಬೇಡ, ಅವ್ರಿಗೆ ತೋರ್ಸೋದಕ್ಕೋಸ್ಕರ ಸಾಲ ಮಾಡ್ಕೊಳ್ಳೋದು ಬೇಡ, ಓಕೆನಾ? ಸೊ ಯಾವ್ದೊಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಾದ್ರೆ 5-6 ಅಟೆಂಪ್ಟ್ ಆಯ್ತು ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ಯು ಆರ್ ಡೂಯಿಂಗ್ ಸಮಥಿಂಗ್, ಯು ಆರ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್. ಒಂದಿನ ಆಗುತ್ತೆ. ಸ್ಟ್ರೆಸ್ ತಗೊಂಡ್ರೆ ಎಕ್ಸಾಮ್ ಕರೆಕ್ಟಾಗಿ ಬರೆಯೋಕ್ಕಾಗಲ್ಲ, ರೈಟ್? ಆಫೀಸ್ದು ಅಷ್ಟೇ ರಿಲೇಟೆಡ್ ಹೇಳಿದ್ನಲ್ಲ, ಮ್ಯಾನೇಜರ್ ಆದ್ರಿ ಓಕೆ, ಬಟ್ ಮುಂದಕ್ಕೆ ಹಾಕಬೇಡಿ ಹ್ಯಾಪಿನೆಸ್ಗಳನ್ನ, ಎಂಜಾಯ್ ಮಾಡ್ತಾ ಹೋಗಿ, ಕರೆಕ್ಟಾ? ಗೊತ್ತಾಗ್ತಿದ್ಯಾ? ಲೈಫಲ್ಲಿ ಏನೋ ಒಂದು ಆದ್ರೆ ಸಾಕು ಅನ್ಕೊಂಡಿರ್ತಾರೆ, ಆಮೇಲೆ ಇನ್ನೊಂದು ಆಗ್ತಾ ಹೋಗುತ್ತೆ. ಸೊ ಯಾವುದನ್ನು ಏನು ಓವರ್ ಆಗಿ ಥಿಂಕ್ ಮಾಡಿ, ಓವರ್ ಆಗಿ ಪ್ಲಾನ್ ಮಾಡಬೇಡಿ. ಒಂದೊಂದೇ ಸ್ಟೆಪ್ ಏನಾಗ್ತಾ ಹೋಗುತ್ತೆ ಆಗಲಿ, ನನ್ನ ಕೈಲಿ ಏನೂ ಇಲ್ಲ, ನನ್ನ ಕೈಲಿ ಇರೋದನ್ನ ನಾನು ಮಾಡ್ತಿದ್ದೀನಿ ಅನ್ನೋದು ನಿಮ್ಮ ಸಮಾಧಾನಕ್ಕೆ ನೀವು ಹೇಳ್ಕೊಂಡು ಅದ್ರ ಬಗ್ಗೆ ನೀವು ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಈಗ ವರ್ಕ್ ಸಿಕ್ತು, ಜಾಬ್ ಸಿಕ್ತು, ಸ್ಯಾಲ್ರಿ ಬಂತು, ಪೇರೆಂಟ್ಸ್ಗೆ ಹೆಲ್ತ್ ಅಪ್ಸೆಟ್ ಆಗೋದು ನಿಮ್ಮ ಕೈಲಿ ಇರುತ್ತಾ? ಇಲ್ಲ. ಅದನ್ನು ಓವರ್ ಥಿಂಕ್ ಮಾಡ್ಕೊಂಡು ಟೆನ್ಷನ್ ಆಗೋ ಬದಲು ದಟ್ಸ್ ಓಕೆ, ನೆಕ್ಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ, ಓಕೆನಾ? ಆ ಥರ ಅನ್ಕೊಂಡು ಅವ್ರ ಹೆಲ್ತ್ನ ಕಾಪಾಡಿಕೊಂಡು ನೀವು ಟೆನ್ಷನ್ ತಗೊಳ್ದು ಇನ್ನೂ ಒಳ್ಳೆ ಪೊಸಿಷನ್ಗೆ ಹೋಗಿ ಜಾಸ್ತಿ ಅರ್ನ್ ಮಾಡೋ ರೀತಿ ಮಾಡ್ಕೋಬೇಕು. ಗೊತ್ತಾಗ್ತಿದ್ಯಾ? ಸೊ ಪ್ರತಿಯೊಂದು ನಮ್ಮ ಕೈಲೇ ಇರುತ್ತೆ, ನಾವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೋಬೇಕು ಅಥವಾ ಈಸಿ ಮಾಡ್ಕೋಬೇಕು ಅನ್ನೋದು, ರೈಟ್? ಸೊ ನಮ್ಮ ಆಲೋಚನೆಗಳಲ್ಲಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಓಕೆ ಗೈಸ್, ಸೊ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಆಯ್ತಾ? ಯಾರಿಗೆಲ್ಲ ಯೂಸ್ ಆಗುತ್ತಿದ್ದನ್ನ ಶೇರ್ ಮಾಡಿ, ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ರೆ, ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಯಾವತ್ತೂ ಮರೀಲೇಬೇಡಿ, ಓಕೆನಾ? ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನನಗೆ, ಓಕೆ? ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.